ಮಿತ್ರರೇ ನಮಸ್ಕಾರ. ಮಿತ್ರರೇ, ವಕ್ಫ್ ಬಿಲ್ನ ಕುರಿತಾಗಿ ಜೆಪಿಸಿ ರಚನೆಯಾಗಿತ್ತಲ್ಲ, ಆ ಜೆಪಿಸಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದೆ. ಕೇಂದ್ರ ಸರ್ಕಾರ ಮಂಡಿಸಿದಂತಹ ಕಾನೂನಿಗೆ 14 ತಿದ್ದುಪಡಿಗಳನ್ನ ಜೆಪಿಸಿ ಸೂಚನೆಯನ್ನ ಕೊಟ್ಟಿದೆ. ಇಷ್ಟು ತಿದ್ದುಪಡಿಗಳಾಗಬೇಕು ಅಂತ. ಹಾಗೆ ವಿಪಕ್ಷಗಳು ಸೂಚಿಸಿದಂತಹ 42 ತಿದ್ದುಪಡಿಗಳನ್ನ ಜೆಪಿಸಿ ಸಾರಾಸಗಟಾಗಿ ತಿರಸ್ಕರಿಸಿದೆ. ಜೊತೆಗೆ ಇಡೀ ವಕ್ಫ್ ಬಿಲ್ಗೆ ಒಂದು ಫೈನಲ್ ಟಚ್ ಅಪ್ ಅನ್ನ ಕೊಡಲಾಗಿದೆ. 29ನೇ ತಾರೀಕು ಅದು ಪಾಸ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ತಂದಂತಹ ಕಾನೂನಿಗೆ ಜೆಪಿಸಿ ಯಾವ ರೂಪದ ತಿದ್ದುಪಡಿಗಳನ್ನ ಮಾಡಿದೆ? ವಿಪಕ್ಷಗಳು ಇಟ್ಟಂತಹ ತಿದ್ದುಪಡಿ ಬೇಡಿಕೆಗಳನ್ನ ಜೆಪಿಸಿ ಯಾಕೋಸ್ಕರವಾಗಿ ತಿರಸ್ಕಾರ ಮಾಡಿದೆ? ಇದೆಲ್ಲವುದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಮಿತ್ರರೇ, ಯಾವಾಗ ವಿಪಕ್ಷಗಳಿಗೆ ಜೆಪಿಸಿಯಲ್ಲಿ ಹಿನ್ನಡೆ ಆಯಿತೋ ತಕ್ಷಣ ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಜೆಪಿಸಿಯಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ, ವಕ್ಫ್ ಬೋರ್ಡ್ ತಿದ್ದುಪಡಿ ವಿಧೇಯಕದ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ವಿಪಕ್ಷದ ಸದಸ್ಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಿತ್ರರೇ, ವಿಪಕ್ಷದ ಸದಸ್ಯರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈ ಬಿಲ್ಗೆ ಏನಾದರೂ ಹಿನ್ನಡೆ ಆಗುತ್ತಾ? ವಕ್ಫ್ ಬಿಲ್ ಜೆಪಿಸಿಯಲ್ಲಿ ಪಾಸ್ ಆದ ತಕ್ಷಣ ಅದು ಇಡೀ ದೇಶದಲ್ಲಿ ಜಾರಿಗೆ ಬರುತ್ತಾ? ಮುಂದಿನ ಪ್ರೊಸೀಜರ್ಸ್ ಏನು? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಡೀ ದೇಶದಲ್ಲಿ ವಕ್ಫ್ ಬಿಲ್ನ ಕುರಿತಾಗಿ ಬಹಳ ಕುತೂಹಲ ಇತ್ತು. ಜೊತೆಗೆ ನಿರೀಕ್ಷೆಗಳು ಕೂಡ ಅಷ್ಟೇ ಇತ್ತು. ಯಾಕಂದ್ರೆ 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಂತಹ ವಕ್ಫ್ ಬೋರ್ಡ್ನ ತಿದ್ದುಪಡಿಗಳೇನಿದ್ವು ಇದು ಸಂವಿಧಾನಕ್ಕೆ ವಿರುದ್ಧವಾಗಿದ್ವು. ಈ ದೇಶದಲ್ಲಿರುವಂತಹ ವಕ್ಫ್ ಬೋರ್ಡ್ಗಳಿಗೆ ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿತ್ತು. ವಕ್ಫ್ ಬೋರ್ಡ್ನ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಒಂದು ಸರ್ವಾಧಿಕಾರವನ್ನು ವಕ್ಫ್ ಬೋರ್ಡ್ಗೆ ಕೊಡಲಾಗಿತ್ತು. ಇದರಿಂದ ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ನ ಸ್ವೇಚ್ಛಾಚಾರ ನಡೀತಾ ಇತ್ತು. ಅಮಾಯಕರ ಭೂಮಿಯನ್ನ ಕಬ್ಜಾ ಮಾಡಲಾಗ್ತಾ ಇತ್ತು. ಹೀಗಾಗಿ 2024ರ ಆಗಸ್ಟ್ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ವಕ್ಫ್ ಬೋರ್ಡ್ಗೆ ಒಂದು ತಿದ್ದುಪಡಿಗಳನ್ನು ತಂದು ಲೋಕಸಭೆಯಲ್ಲಿ ಆ ಮಸೂದೆಯನ್ನು ಮಂಡನೆ ಮಾಡಿತು. ಆದರೆ ಮಿತ್ರರೇ, ನಿಮಗೆಲ್ಲ ಗೊತ್ತು, ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಸಿಕ್ಕಿಲ್ಲ. ಅವರು NDA ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ CAA ಕಾನೂನು ಬಂದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸಗಳು ಕೂಡ ಆಗಿದ್ವು. ಹೀಗಾಗಿ ಇದನ್ನು ಬಹಳ ಸೂಕ್ಷ್ಮವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಕಾನೂನನ್ನ ನೇರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸಲಾಗುತ್ತೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಏನು ಅಂತ ನಿಮಗೆಲ್ಲ ಹಿಂದೆ ಹೇಳಿದ್ದೆ. ಅದರಲ್ಲಿ ಆಡಳಿತ ಪಕ್ಷದ ಸದಸ್ಯರು ಇರ್ತಾರೆ, ವಿಪಕ್ಷದ ಸದಸ್ಯರು ಇರ್ತಾರೆ. ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನವನ್ನ ಲೋಕಸಭೆಯಲ್ಲಿ ಹೊಂದಿದೆಯೋ ಅದರ ರೇಷಿಯೋದಲ್ಲಿ ಜೆಪಿಸಿಗೆ ಸದಸ್ಯರನ್ನು ನೇಮಕ ಮಾಡಲಾಗಿರುತ್ತೆ. ಇದಕ್ಕೊಬ್ಬರು ಅಧ್ಯಕ್ಷರು ಕೂಡ ಇರ್ತಾರೆ. ವಕ್ಫ್ ಬೋರ್ಡ್ನ ಜೆಪಿಸಿ ಅಧ್ಯಕ್ಷರಾಗಿ ಬಿಜೆಪಿಯ ಜಗದಾಂಬಿಕಾ ಪಾಲ್ ಅವರನ್ನ ನೇಮಕ ಮಾಡಲಾಗಿತ್ತು. ಸ್ಪೀಕರ್ ಓಂ ಬಿರ್ಲಾ ಆಗಸ್ಟ್ 8, 2024ರಂದು ಜೆಪಿಸಿಯನ್ನು ರಚನೆ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಜೆಪಿಸಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ನ ಕುರಿತಾಗಿ ಅನೇಕ ಸಭೆಗಳನ್ನು ನಡೆಸಿದೆ. ಇಡೀ ದೇಶಾದ್ಯಂತ ಅವರು ಓಡಾಡಿದ್ದಾರೆ. ಎಲ್ಲ ಪ್ರಮುಖ ನಗರಗಳಿಗೂ ಹೋಗಿ ಅಲ್ಲಿನ ವಕ್ಫ್ ಬೋರ್ಡ್ಗಳ ಪ್ರಮುಖರನ್ನ ಭೇಟಿಯಾಗಿದ್ದಾರೆ, ಮಾಜಿ ನ್ಯಾಯಾಧೀಶರನ್ನ ಭೇಟಿಯಾಗಿದ್ದಾರೆ, ದೊಡ್ಡ ದೊಡ್ಡ ವಕೀಲರನ್ನ ಭೇಟಿಯಾಗಿದ್ದಾರೆ. ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ತಂದಂತಹ ಕಾನೂನಿಗೆ ಏನೇನು ತಿದ್ದುಪಡಿಗಳಾಗಬೇಕು, ಇದರಲ್ಲಿ ಏನಾದರೂ ಲೋಪ ಇದೆಯಾ, ಯಾವ ಬದಲಾವಣೆಗಳನ್ನು ದೇಶ ಬಯಸ್ತಾ ಇದೆ, ದೇಶದ ಜನರು ಬಯಸ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿಗಳನ್ನು ಕ್ರೋಢೀಕರಿಸಿ ನಂತರ ಇದನ್ನು ಜೆಪಿಸಿಯ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲಾಯಿತು. ಇಲ್ಲಿ ತಿದ್ದುಪಡಿಗಳು ಅಂತಂದ್ರೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿತ್ತಲ್ಲ ವಕ್ಫ್ ಬೋರ್ಡ್ನ ತಿದ್ದುಪಡಿ ಮಸೂದೆ, ಆ ಮಸೂದೆಗೆ ಆಗುವಂತಹ ತಿದ್ದುಪಡಿಗಳು. ಈ ಜೆಪಿಸಿಯಲ್ಲಿ ಒಟ್ಟು 14 ತಿದ್ದುಪಡಿಗಳನ್ನು ಅಂಗೀಕಾರ ಮಾಡಲಾಗಿದೆ. ಇಷ್ಟು ತಿದ್ದುಪಡಿಗಳಾಗಬೇಕು ಅಂತ. ಹಾಗೆ 44 ತಿದ್ದುಪಡಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಇದನ್ನು ನಾವು ಮಾಡೋದಿಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಜೆಪಿಸಿ 44 ತಿದ್ದುಪಡಿಗಳನ್ನು ತಿರಸ್ಕಾರ ಮಾಡಿದೆ. ಇದೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಈ 14 ತಿದ್ದುಪಡಿಗಳೇನಿದಾವೆ ಇದು ಬಿಜೆಪಿಯ ಸದಸ್ಯರು ಮತ್ತು NDAದ ಮಿತ್ರ ಪಕ್ಷಗಳು ಸೂಚಿಸಿದಂತಹ ತಿದ್ದುಪಡಿಗಳು. ಅಂದರೆ ಜೆಪಿಸಿಯಲ್ಲಿರುವಂತಹ NDA ಮಿತ್ರ ಪಕ್ಷಗಳ ಸದಸ್ಯರು, ಬಿಜೆಪಿಯ ಸದಸ್ಯರೇನಿರ್ತಾರೆ ಅವರು ಸೂಚಿಸಿರುವಂತಹ ಎಲ್ಲ ತಿದ್ದುಪಡಿಗಳು ಕೂಡ ಜೆಪಿಸಿಯಲ್ಲಿ ಪಾಸ್ ಆದವು. ಜೊತೆಗೆ ವಿಪಕ್ಷದ ಸದಸ್ಯರಿದ್ರಲ್ಲ, ಇವರು ಮೊದಲಿನಿಂದಲೂ ಕೂಡ ಜೆಪಿಸಿಗೆ ಅಸಹಕಾರವನ್ನೇ ತೋರ್ತಾ ಇದ್ರು. ಅವರಿಗೆ ಆ ಸಭೆ ನಡೆಯೋದೇ ಇಷ್ಟ ಇರಲಿಲ್ಲ. ಸಭೆಯಲ್ಲಿ ಅವರ ಮಾತುಗಳೇ ಕೇಳಬೇಕು ಅನ್ನುವಂಥದ್ದನ್ನು ಪಟ್ಟು ಹಿಡಿತಾ ಇದ್ರು. ಬಿಜೆಪಿ ಸದಸ್ಯರಿಗೆ ಮಾತನಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಹೀಗೆ ನಾನಾ ರೀತಿಯಲ್ಲಿ ತೊಡಕುಗಳನ್ನು ಮಾಡೋದಕ್ಕೆ ವಿಪಕ್ಷದ ಸದಸ್ಯರು ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ವಿಪಕ್ಷದ ಸದಸ್ಯರು ಒಟ್ಟು 44 ತಿದ್ದುಪಡಿಗಳಿಗೆ ಬೇಡಿಕೆ ಇಡ್ತಾರೆ. ಕೇಂದ್ರ ಸರ್ಕಾರ ಈಗೇನು ಕಾನೂನು ತರೋದಕ್ಕೆ ಹೊರಟಿದೆಯಲ್ಲ ಅದರಲ್ಲಿ 44 ತಿದ್ದುಪಡಿಗಳಾಗಬೇಕು ಹೀಗಂತ ಡಿಮ್ಯಾಂಡ್ ಇಡ್ತಾರೆ. ಅದನ್ನು ಮಂಡಿಸ್ತಾರೆ. ಆದರೆ ಅದಕ್ಕೆ ಜೆಪಿಸಿಯಲ್ಲಿ ಬಹುಮತ ಸಿಗೋದಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜೆಪಿಸಿ ಏನು ರಚನೆ ಆಗಿತ್ತಲ್ಲ ಅಲ್ಲಿ ಬಿಜೆಪಿ ಮತ್ತು NDA ಮಿತ್ರ ಪಕ್ಷದ ಸದಸ್ಯರೇ ಜಾಸ್ತಿ ಇರ್ತಾರೆ. ನಾನು ಆಗಲೇ ಹೇಳಿದೆ ಯಾಕೆ ಅಂತ. ಲೋಕಸಭೆಯಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸದಸ್ಯರನ್ನ ಹೊಂದಿದೆಯೋ ಅದರ ಆಧಾರದಲ್ಲೇ ಜೆಪಿಸಿಯಲ್ಲಿ ಪ್ರಾತಿನಿಧ್ಯವನ್ನ ಕೊಡಲಾಗಿರುತ್ತೆ. ಈಗ ಲೋಕಸಭೆಯಲ್ಲೂ ಕೂಡ NDAಗೆ ಬಹುಮತ ಇದೆ, ರಾಜ್ಯಸಭೆಯಲ್ಲೂ ಕೂಡ ಬಹುಮತ ಇದೆ. ಈ ಕಾರಣದಿಂದ ಜೆಪಿಸಿಯಲ್ಲೂ ಕೂಡ NDAಗೆ ಬಹುಮತ ಇರುತ್ತೆ. ಜೆಪಿಸಿಯಲ್ಲಿ 16 ಮಂದಿ NDA ಸದಸ್ಯರಿದ್ರೆ 10 ಮಂದಿ ವಿಪಕ್ಷದ ಸದಸ್ಯರಿದ್ರು. ಹೀಗಾಗಿ ವಿಪಕ್ಷದ ಸದಸ್ಯರು ಏನು 44 ತಿದ್ದುಪಡಿಗಳಿಗೆ ಬೇಡಿಕೆ ಇಡ್ತಾರೆ ಅದು ಯಾವುದೂ ಕೂಡ ಪಾಸ್ ಆಗೋದಿಲ್ಲ, ಎಲ್ಲವೂ ಕೂಡ ತಿರಸ್ಕಾರಗೊಳ್ಳುತ್ತೆ. ಹೀಗಾಗಿ ವಿಪಕ್ಷಗಳಿಗೆ ತೀವ್ರ ಒತ್ತಡ ಉಂಟಾಗಿದೆ. ಅವರು ಈಗ ಏನು ಹೇಳ್ತಾ ಇದ್ದಾರೆ, ಇದು ನ್ಯಾಯ
ನ್ಯಾಯಸಮ್ಮತವಾಗಿಲ್ಲ. ಜೆಪಿಸಿಯಲ್ಲಿ ವಿಪಕ್ಷಗಳ ಮಾತನ್ನೇ ಕೇಳಿಲ್ಲ. ನಮ್ಮ ತಿದ್ದುಪಡಿಗಳಿಗೆ ಅವರು ಯಾವ ಕಾರಣಕ್ಕೂ ಕೂಡ ಸಹಕಾರವನ್ನು ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಹೀಗಂತ ಜೆಪಿಸಿಯ ಸದಸ್ಯ ಹಾಗೂ ಡಿಎಂಕೆ ನಾಯಕನಾಗಿರುವಂಥ ಎ ರಾಜಾ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಸುಪ್ರೀಂ ಕೋರ್ಟ್ಗೆ ಇವ್ರು ಹೋಗಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ನೀವು ಯಾವುದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬಹುದು. ಆದರೆ ವಿಪರ್ಯಾಸ ಏನು ಗೊತ್ತಾ, ಈ ವಕ್ಫ್ನ ಕುರಿತಾದಂಥ ಯಾವುದೇ ವಿಚಾರಗಳನ್ನು ಕೂಡ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ವಕ್ಫ್ನ ಕುರಿತಾದಂಥ ಯಾವುದೋ ಆಸ್ತಿ ವಿವಾದ ಇತ್ತಪ್ಪ, ಅದನ್ನು ನೀವು ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಕೂಡ ಕೈಕಟ್ಟಿ ಕೂರಬೇಕಾದಂತಹ ಪರಿಸ್ಥಿತಿ ಇತ್ತು. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಪರಮಾಧಿಕಾರವನ್ನೇ ಈ ವಕ್ಫ್ನ ಕಾಯ್ದೆಯಲ್ಲಿ ಕಿತ್ತುಕೊಳ್ಳಲಾಗಿತ್ತು. ಈಗ ಅದಕ್ಕೆ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಈ ದೇಶದಲ್ಲಿ ನ್ಯಾಯ ಕೊಡುವಂತಹ ಅತ್ಯುನ್ನತ ಅಧಿಕಾರ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ. ಇನ್ಯಾವುದೋ ಟ್ರಿಬ್ಯುನಲ್ಗೆ ನಾವು ಅಧಿಕಾರ ಕೊಡ್ತೀವಿ ಅಂತಂದರೆ ಅದು ಸಂವಿಧಾನದ ವಿರೋಧಿ ಆಗುತ್ತೆ. ಆದರೂ ಕೂಡ 1995ರಲ್ಲಿ ಇಂತಹದೊಂದು ತಿದ್ದುಪಡಿಯನ್ನು ತಂದು ಅದನ್ನು ಪಾಸ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ಕೊಡೋದಕ್ಕೆ ಹೊರಟಿದೆ. ಆ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರೋದು ಅಂತ ಹೇಳೋದಕ್ಕೆ ಹೊರಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದರ ವಿರುದ್ಧವಾಗಿ ತೀರ್ಪು ಕೊಡುತ್ತಾ? ವಿಪಕ್ಷದ ಸದಸ್ಯರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಇದನ್ನು ನೋಡಬಹುದು ಅಂತ ಸೂಕ್ಷ್ಮವಾಗಿ ನೀವು ಯೋಚನೆ ಮಾಡಿ. ಆದರೆ ವಿಪಕ್ಷಗಳು ಏನಾದರೂ ಆಗಲಿ ಈ ವಕ್ಫ್ ಬೋರ್ಡ್ನ ತಿದ್ದುಪಡಿಗೆ ಬ್ರೇಕ್ ಹಾಕಬೇಕು ಅಂತ ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಜೆಪಿಸಿಯಲ್ಲಿ ಆ ಪ್ರಯತ್ನ ಮಾಡಿದ್ರು, ಅದು ವಿಫಲವಾಯಿತು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಹಾಗಾದರೆ ಈ 14 ಬದಲಾವಣೆಗಳೇನು? ಬಿಜೆಪಿಯ ಸದಸ್ಯರು ಹಾಗೂ ಎನ್ಡಿಎದ ಮಿತ್ರ ಪಕ್ಷದ ಸದಸ್ಯರು ಏನು ತಿದ್ದುಪಡಿಗಳನ್ನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ನೋಡೋದಾದ್ರೆ, ಕಳೆದ ಆಗಸ್ಟ್ನಲ್ಲಿ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಮಂಡಿಸಿದ್ರಲ್ಲ, ಆ ವಕ್ಫ್ ಬಿಲ್ನಲ್ಲಿ ದೇಶದಲ್ಲಿರುವಂತಹ ಎಲ್ಲ ವಕ್ಫ್ ಬೋರ್ಡ್ಗಳಲ್ಲಿ 2 ಮಹಿಳೆಯರು ಹಾಗೂ 2 ಮುಸ್ಲಿಮೇತರರ ವ್ಯಕ್ತಿಗಳಿಗೆ ಅವಕಾಶ ಕೊಡಬೇಕು. ಆ ರೀತಿಯಾದಂತಹ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿತ್ತು. ಆದರೆ ಈಗ ಜೆಪಿಸಿ ಹೇಳ್ತಾ ಇದೆ, ಕೇವಲ 4 ಜನ ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿ ಜನರಿಗೂ ಕೂಡ ಅವಕಾಶವನ್ನು ಕೊಡಬಹುದು. ನಾನ್ ಮುಸ್ಲಿಂ ಸದಸ್ಯರ ಸಂಖ್ಯೆ 2ಕ್ಕಿಂತ ಜಾಸ್ತಿ ಇದ್ರೂ ಕೂಡ ತೊಂದರೆ ಇಲ್ಲ. ಆ ರೀತಿಯಾದಂತಹ ಒಂದು ತಿದ್ದುಪಡಿಯನ್ನು ಜೆಪಿಸಿ ರೆಕಮೆಂಡ್ ಮಾಡ್ತಾ ಇದೆ. ಎರಡನೇದಾದ ರೆಕಮೆಂಡೇಶನ್ ಏನು ಕೇಳಿದ್ರೆ, ಈಗಾಗಲೇ ವಕ್ಫ್ ಬೋರ್ಡ್ನ ಪ್ರಾಪರ್ಟಿ ಅಂತ ಹೇಳಿ ಘೋಷಣೆಯಾದಂತಹ ಆಸ್ತಿಗಳೇನಿದೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡೋದಕ್ಕೆ ಜೆಪಿಸಿ ತೀರ್ಮಾನಿಸಿದೆ. ಅಂದ್ರೆ ಕೆಲ ಪ್ರಾಪರ್ಟಿಗಳನ್ನ ವಕ್ಫ್ ಬೋರ್ಡ್ ಅಂತ ಘೋಷಣೆ ಮಾಡಲಾಗಿರುತ್ತೆ, ಆದ್ರೆ ಅದು ರಿಜಿಸ್ಟ್ರೇಷನ್ ಆಗಿರೋಲ್ಲ. ಸರ್ಕಾರದ ದಾಖಲೆಗಳಲ್ಲಿ ಅದು ವಕ್ಫ್ ಬೋರ್ಡ್ನ ಪ್ರಾಪರ್ಟಿ ಅಂತ ಆಗಿರೋದಿಲ್ಲ. ಅಂತಹ ಎಲ್ಲ ಆಸ್ತಿಗಳಿಗೂ ಕೂಡ ವಕ್ಫ್ ಬೋರ್ಡ್ನ ಹೊಸ ಕಾನೂನು ಜಾರಿಗೆ ಬರೋದಕ್ಕೆ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಜೆಪಿಸಿ ರೆಕಮೆಂಡ್ ಮಾಡ್ತಾ ಇದೆ. ಆದ್ರೆ ಇದಕ್ಕೊಂದಷ್ಟು ಷರತ್ತುಗಳು ಕೂಡ ಇದೆ. ಆ ಷರತ್ತುಗಳೇನು ಕೇಳಿದ್ರೆ, ಯಾವ ಜಮೀನಿನ ಮೇಲೆ ವ್ಯಾಜ್ಯ ಇರೋದಿಲ್ವೋ, ಅಂದ್ರೆ ವಿವಾದ ಇಲ್ಲದಂತಹ ಜಮೀನನ್ನ ಮಾತ್ರ ರಿಜಿಸ್ಟ್ರೇಷನ್ ಮಾಡಬಹುದು. ವಿವಾದ ಇದ್ದಂತಹ ಜಮೀನನ್ನ ರಿಜಿಸ್ಟ್ರೇಷನ್ ಮಾಡುವ ಹಾಗಿಲ್ಲ. ಅದು ನಂಬರ್ 1 ನಿಬಂಧನೆ. ಎರಡನೇದಾಗಿ, ವಕ್ಫ್ ಬೋರ್ಡ್ ಕ್ಲೈಮ್ ಮಾಡ್ತಿರುವಂತಹ ಜಮೀನಿನಲ್ಲಿ ಸರ್ಕಾರಿ ಕಟ್ಟಡಗಳೇನಾದ್ರೂ ಇದ್ರೆ ಅಂತಹ ಜಮೀನನ್ನ ಕೂಡ ರಿಜಿಸ್ಟ್ರೇಷನ್ ಮಾಡುವಂತಿಲ್ಲ. ಈ ನಿಬಂಧನೆಯನ್ನ ಕೂಡ ವಿಧಿಸಲಾಗಿದೆ. ಯಾಕೆ ಗೊತ್ತಾ ಈ ನಿಬಂಧನೆ ವಿಧಿಸಲಾಗಿದೆ? ವಕ್ಫ್ ಬಿಲ್ಗೆ ತಿದ್ದುಪಡಿ ತಂದಂತಹ ಸಂದರ್ಭದಲ್ಲಿ ಕೆಲವರು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಕರ್ನಾಟಕದ ವಿಧಾನಸೌಧವೂ ಕೂಡ ವಕ್ಫ್ ಬೋರ್ಡ್ನ ಪ್ರಾಪರ್ಟಿ, ಹಾಗೆ ಲೋಕಸಭೆಯ ಹೊಸ ಕಟ್ಟಡ ಏನಿದೆ ಅದು ಕೂಡ ವಕ್ಫ್ ಬೋರ್ಡ್ನ ಪ್ರಾಪರ್ಟಿ, ಹೀಗೆಲ್ಲ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಈ ಅವಕಾಶ ಕೊಟ್ಟಿದ್ದೆ ಆದರೆ ಅದನ್ನು ಕೂಡ ನಮ್ಮದೇ ಅಂತ ಹೇಳಿ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಸರ್ಕಾರಕ್ಕೆ ಎಂತಹ ಮುಜುಗರ ಆಗುತ್ತೆ ಅಲ್ವಾ? ಈ ಕಾರಣದಿಂದಾಗಿ ಎಲ್ಲೆಲ್ಲಿ ಸರ್ಕಾರಿ ಕಟ್ಟಡಗಳಿದೆಯೋ ಅಂತಹ ಜಾಗವನ್ನು ಇವರು ವಕ್ಫ್ ಬೋರ್ಡ್ನ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡಿದ್ರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಿಲ್ಲ. ಎಲ್ಲಿ ಯಾವುದೇ ವಿವಾದ ಇರೋದಿಲ್ಲ, ಈಗಾಗಲೇ ಯಾರೋ ದಾನ ಕೊಟ್ಟಿರ್ತಾರೆ, ಆದರೆ ಅದು ರಿಜಿಸ್ಟ್ರೇಷನ್ ಆಗಿರೋದಿಲ್ವಪ್ಪ, ಅಂತಹ ಜಮೀನನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ ಅಂತ ಜೆಪಿಸಿ ಹೇಳ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ತಂದಂತಹ ಕಾನೂನಿನಲ್ಲಿ ಯಾವುದಾದ್ರೂ ಜಮೀನನ್ನ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿದ್ದೆ ಆದ್ರೆ ಅದು ವಕ್ಫ್ ಬೋರ್ಡ್ನ ಜಮೀನಾ ಅಥವಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡುವಂತಹ ಅಧಿಕಾರ ಡಿಸಿಗೆ ಕೊಡಲಾಗಿತ್ತು. ಆದ್ರೆ ಈಗ ಜೆಪಿಸಿ ಹೇಳ್ತಾ ಇದೆ, ಇದು ಡಿಸಿ ಕೈಯಿಂದ ಆಗೋದಿಲ್ಲ. ಡಿಸಿಗಿಂತಲೂ ಕೂಡ ಮೇಲಧಿಕಾರಿಯನ್ನ ಸರ್ಕಾರ ನಿಯೋಜನೆ ಮಾಡಬೇಕು. ಆ ಅಧಿಕಾರಿ ವಕ್ಫ್ ಬೋರ್ಡ್ನ ಪ್ರಾಪರ್ಟಿಯಾ ಅಥವಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಂತ ಜೆಪಿಸಿ ಹೇಳ್ತಾ ಇದೆ. ಹೀಗೆ ಒಟ್ಟು 14 ತಿದ್ದುಪಡಿಗಳನ್ನ ಜೆಪಿಸಿ ಮಾಡಿದೆ. ವಿಪಕ್ಷಗಳು ಇಟ್ಟಂತಹ 44 ತಿದ್ದುಪಡಿಯ ಬೇಡಿಕೆಯನ್ನ ಇವರು ತಿರಸ್ಕಾರ ಮಾಡಿದ್ದಾರೆ. ಈಗ ಈ ತಿದ್ದುಪಡಿಗಳೆಲ್ಲ ಅಂಗೀಕಾರ ಆಯ್ತಲ್ಲ, ಜೆಪಿಸಿಯಲ್ಲಿ ಮುಂದೆ ಏನಾಗುತ್ತೆ ಕೇಳಿದ್ರೆ 29ನೇ ತಾರೀಕು ಅಂತಿಮವಾದಂತಹ ಸಭೆ ಸೇರ್ತಾರೆ. ಈ ಅಂತಿಮ ಸಭೆಯಲ್ಲಿ ಈ ವಕ್ಫ್ ಬೋರ್ಡ್ನ ಕಂಪ್ಲೀಟ್ ಬಿಲ್ ಏನಿದೆ ಇದರ ಅಂತಿಮ ಕರಡನ್ನ ಅನುಮೋದನೆ ಪಡೆದುಕೊಳ್ಳಲಾಗುತ್ತೆ. ಅದಾದ ಬಳಿಕ ಜೆಪಿಸಿ ಏನೇನ್ ರೆಕಮೆಂಡೇಶನ್ ಮಾಡಿರುತ್ತೋ ಅದೆಲ್ಲದನ್ನು ಕೂಡ ಸ್ಪೀಕರ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಸ್ಪೀಕರ್ ಇದನ್ನ ಲೋಕಸಭೆಯ ಮುಂದಿಡ್ತಾರೆ. ಮತ್ತೆ ಇದು ಲೋಕಸಭೆಯಲ್ಲಿ ಚರ್ಚೆಗೊಳಪಡುತ್ತೆ. ಅದು ಯಾವಾಗ ಪುನಃ ಪ್ರಸ್ತಾಪಗೊಳ್ಳಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಬೇಕು. ಈಗ 31ನೇ ತಾರೀಕು ಲೋಕಸಭೆಯ ಅಧಿವೇಶನ ಆರಂಭಗೊಳ್ತಾ ಇದೆ. 1ನೇ ತಾರೀಕು ಬಜೆಟ್ ಇದೆ. ಬಜೆಟ್ ಆದ ನಂತರ 13ನೇ ತಾರೀಕುವರೆಗೂ ಕೂಡ ಈ ಸೆಷನ್ ನಡೆಯುತ್ತೆ. ಈ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡಬೇಕಾ ಅಥವಾ ಬಜೆಟ್ ಸೆಷನ್ ಮುಂದಿನ ಭಾಗ ನಡೆಯುತ್ತಲ್ಲ, ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ 2ನೇ ಬಾರಿಗೆ ಬಜೆಟ್ ಸೆಷನ್ ಸೇರುತ್ತೆ, ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಾ, ಇದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಈಗ ಬರ್ತಿರುವ ಮಾಹಿತಿ ಪ್ರಕಾರ ದೆಹಲಿ ಚುನಾವಣೆಗೆ ಮುಂಚೆಯೇ ಈ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ.
ಅಂದರೆ ಫೆಬ್ರವರಿ 5ರ ಒಳಗಾಗಿ ಲೋಕಸಭೆಯಲ್ಲಿ ಇದು ಚರ್ಚೆಗೊಳಪಡುತ್ತೆ ಅಂತ. ನನಗನ್ಸುತ್ತೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ, ಆದರೂ ಆಗಬಹುದು. ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ಅಧಿಕಾರ ಇದೆ. ಮಿತ್ರರೇ, ಈಗ ಒಂದು ಸ್ಪಷ್ಟ ಆಗ್ತಾ ಇದೆ, ಈ ವಕ್ಫ್ ಬಿಲ್ ಏನಿದೆ ಇದು 100% ಪಾಸ್ ಆಗುತ್ತೆ, ಇನ್ಯಾವುದೇ ಅಡೆತಡೆಗಳಿಲ್ಲ. ಜೆಪಿಸಿಗೆ ವಹಿಸಿದಂಥ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು ಇದು ಕೋಲ್ಡ್ ಸ್ಟೋರೇಜ್ಗೆ ಹೋಗ್ಬಿಡ್ತು, ಇನ್ನೊಂದು 2-3 ವರ್ಷ ಇದು ಜಗ್ಗಾಡುತ್ತೆ ಅಂತ. ಆದರೆ ಕೇಂದ್ರ ಸರ್ಕಾರ ಹಾಗೆ ಮಾಡಲಿಲ್ಲ. ಜೆಪಿಸಿಗೆ ಸ್ಪಷ್ಟವಾದಂತಹ ಗಡುವನ್ನು ಕೊಟ್ಟಿತ್ತು. ಆ ಗಡುವಿನ ಒಳಗಾಗಿ ಜೆಪಿಸಿ ಕೂಡ ಈಗ ವರದಿಯನ್ನು ಸಿದ್ಧ ಮಾಡಿ ಏನೇನು ತಿದ್ದುಪಡಿಗಳಾಗಬೇಕೋ ಎಲ್ಲದನ್ನು ಕೂಡ ರೆಕಮೆಂಡ್ ಮಾಡ್ತಾ ಇದೆ. ಈ ಕಾರಣದಿಂದ ಬಜೆಟ್ ಸೆಷನ್ನಲ್ಲೇ ವಕ್ಫ್ ಬಿಲ್ನ ತಿದ್ದುಪಡಿ ಕಾಯ್ದೆ ಏನಿದೆ ಇದು ಪಾಸ್ ಆಗುತ್ತೆ. ಇನ್ನು ಜೆಪಿಸಿಯಲ್ಲಿ ಯಾವಾಗ ವಿಪಕ್ಷಗಳಿಗೆ ಹಿನ್ನಡೆ ಆಯಿತು, ಒಂದು ಕಡೆ ಕೆಲ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಡಿಎಂಕೆ ಈಗಾಗಲೇ ಸ್ಪಷ್ಟಪಡಿಸಿದೆ. ಇನ್ನೊಂದು ಕಡೆಯಲ್ಲಿ ಅಸಾದುದ್ದೀನ್ ಓವೈಸಿ ಏನು ಹೇಳ್ತಾ ಇದ್ದಾರೆ, ಏನಾದರೂ ಈ ಕಾನೂನು ಲೋಕಸಭೆಯಲ್ಲಿ ಮಂಡನೆಯಾಗಿ ಜಾರಿಗೊಂಡಿದ್ದೇ ಆದರೆ ಇಡೀ ದೇಶದಲ್ಲಿ ಅಸ್ಥಿರತೆ ಉಂಟಾಗುತ್ತೆ, ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ. ಭಾರತ 1980, 1990ರ ದಶಕದ ಹಿಂದೆ ಹೋಗ್ಬಿಡುತ್ತೆ. ಭಾರತ ವಿಕಸಿತ ಭಾರತ ಆಗೋದಿಲ್ಲ, ಭಾರತ ಹಿಂದಕ್ಕೆ ಹೋಗ್ಬಿಡುತ್ತೆ. ಇಂತಹ ದಬ್ಬಾಳಿಕೆಯ ಕಾನೂನನ್ನು ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನಮ್ಮ ಸಮುದಾಯದ ಯುವಕರು ಬಳೆ ತೊಟ್ಟುಕೊಂಡು ಕೂತಿಲ್ಲ. ಹೀಗೆಲ್ಲ ಓವೈಸಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಸಮುದಾಯ ಬೀದಿಗಿಳಿಯುವಂತೆ ಮಾಡೋದಕ್ಕೆ ಅನೇಕ ಮುಖಂಡರು ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಲ್ಲಿ ಒಂದನ್ನು ಗಮನಿಸಬೇಕು. ಈಗ ಓವೈಸಿ ಹೇಳ್ತಾ ಇದ್ದಾರಲ್ಲ, ನಮ್ಮ ಯುವಕರು ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ. ಹಾಗೆ ಇನ್ನೊಂದು ಕಡೆ ನೀವು ಯೋಚನೆ ಮಾಡಬೇಕಲ್ವಾ, ಹಿಂದೂ ಯುವಕರು ಕೂಡ ಕೈಗೆ ಬಳೆ ತೊಟ್ಕೊಂಡಿಲ್ಲ ಅನ್ನೋದನ್ನು ಓವೈಸಿ ಮರಿಬಾರ್ದು. ಈ ದೇಶದಲ್ಲಿ ಇಷ್ಟು ದಿನ ದಬ್ಬಾಳಿಕೆ ನಡೀತು, ಅದನ್ನು ಒಪ್ಕೊಂಡಿದ್ರು. ಯಾಕೆಂದರೆ ಜನರಿಗೆ ಅರಿವು ಬರೋದಕ್ಕೆ ಬಹಳ ಟೈಮ್ ಬೇಕಾಯಿತು. 1995 ಈ ಕಾನೂನನ್ನು ತಂದರು. ಆ ಕಾನೂನಿನ ತೀವ್ರತೆ ಎಷ್ಟಿತ್ತು ಅಂತ ಜನರಿಗೆ ಅರ್ಥವೇ ಆಗಿರಲಿಲ್ಲ. ಯಾವ ಜಮೀನನ್ನು ಬೇಕಾದರೂ ವಕ್ಫ್ ಬೋರ್ಡ್ ಗುಳುಂ ಮಾಡಬಹುದು, ಯಾವುದೇ ಜಾಗವನ್ನು ಬೇಕಾದರೂ ಅವರು ಕ್ಲೈಮ್ ಮಾಡಬಹುದು, ಅದಕ್ಕೆ ಯಾವುದೇ ದಾಖಲೆಗಳನ್ನು ವಕ್ಫ್ ಬೋರ್ಡ್ ಕೊಡಬೇಕಾಗಿಲ್ಲ. ಆನಂತರ ಅದು ವಕ್ಫ್ ಟ್ರಿಬ್ಯುನಲ್ನಲ್ಲೇ ಇತ್ಯರ್ಥಗೊಳ್ಳಬೇಕು ಅಂತ ಕಾನೂನನ್ನು ತಂದಂತಹ ಸಂದರ್ಭದಲ್ಲಿ ಈ ದೇಶದ ಜನರಿಗೆ ಅದು ಅರಿವಿಗೆ ಬಂದಿರಲಿಲ್ಲ. ಆದರೆ ಈಗ ಜನ ಜಾಗೃತಗೊಂಡಿದ್ದಾರೆ. ಏನಾದರೂ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ವಾಪಸ್ ಪಡೆದಿದ್ದೇ ಆದರೆ ಈ ದೇಶದ ಹಿಂದೂಗಳು ಬೀದಿಗಿಳಿತಾ ಇದ್ರು. ಕೇವಲ ಬೀದಿಗಿಳಿತಾ ಇರಲಿಲ್ಲ, ಸರ್ಕಾರಕ್ಕೆ ನೀರು ಕುಡಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇವತ್ತು ಜಾಗೃತಗೊಂಡಿದ್ದಾರೆ. ಹೀಗಾಗಿ ಓವೈಸಿ ಅಂತಹ 100 ನಾಯಕರು ಧಮಕಿ ಹಾಕಿ ಒಂದಷ್ಟು ಪ್ರತಿಭಟನೆಗಳನ್ನು ಮಾಡಿಸಿದ್ರೂ ಕೂಡ ಕೇಂದ್ರ ಸರ್ಕಾರ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯುವ ಪ್ರಶ್ನೆಯೇ ಇಲ್ಲ. ಅಂತಹ ದೃಢ ನಿರ್ಧಾರವನ್ನು ಮಾಡಿದೆ. ಬಜೆಟ್ ಅಧಿವೇಶನದಲ್ಲೇ ಈ ವಕ್ಫ್ ಬೋರ್ಡ್ನ ತಿದ್ದುಪಡಿ ಕಾಯ್ದೆ ಏನಿದೆ ಇದು 100ಕ್ಕೆ 100ರಷ್ಟು ಪಾಸ್ ಆಗುತ್ತೆ. ಮಿತ್ರರೇ, ಜೆಪಿಸಿ ಮಾಡಿದಂತಹ 14 ತಿದ್ದುಪಡಿಗಳು, ವಿಪಕ್ಷಗಳು ಇಟ್ಟಂತಹ ಬೇಡಿಕೆಗಳು, ಇದೆಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.